ಬರದ ವೇಳೆ ಆಸರೆಯಾಗಬೇಕಿದ್ದ ಬೆಳೆ ವಿಮೆಗೆ ಗ್ರಹಣ ಜಡಿದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರಿಗೆ ಬೆಳೆ ವಿಮೆ ಬರೆ ಬಿದ್ದಿದೆ. ನಿತ್ಯ ತಪ್ಪದೆ ಕೃಷಿ ಇಲಾಖೆ ಕಚೇರಿಗೆ ರೈತರು ಅಲೆದಾಡುವಂತಹ ಪರಿಸ್ಥಿತಿ. ಇನ್ನೂ ಕೈ ಸೇರಿಲ್ಲ ಕಳೆದ ವರ್ಷದ 20 ಕೋಟಿ 79 ಲಕ್ಷ ಬೆಳೆ ವಿಮೆ ಬಂದಿದ್ರೆ ಹಿಂಗಾರು ಕೃಷಿಗೆ ಅನುಕೂಲ ಆಗ್ತಾ ಇತ್ತು. ಆದರೆ ಇನ್ನೂ ಕೂಡ ಬಂದಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆ ವಿಮೆಗಾಗಿ ಕೃಷಿ ಇಲಾಖೆಗೆ ಅಲೆದಾಡಿ ರೈತರು ಸುಸ್ತಾಗಿದ್ದಾರೆ. ಕಳೆದ ವರ್ಷದ 20 ಕೋಟಿ 79 ಲಕ್ಷ ಬೆಳೆ ವಿಮೆ ಇನ್ನೂ ಬಂದಿಲ್ಲ. ಒಂದು ವೇಳೆ ಆ ಹಣ ಬಂದಿದ್ರೆ ಅನುಕೂಲ ಆಗ್ತಾ ಇತ್ತು. ಆದರೆ ಇಲಾಖೆಗೆ ಅಲೆದಾಡಿ ಸುಸ್ತಾಗಿದೆ ಅಂತ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರಿನಲ್ಲಿ ನಮ್ಮ ಬೆಳೆ ವಿಮೆ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಈಗಾಗಲೇ 58,000 ಜನ ರೈತರು ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮಾ ಕಂತನ್ನು ಕಟ್ಟಿದ್ದಾರೆ. ಕಳೆದ ವರ್ಷ ಇದೇ ಸಮಯಕ್ಕೆ 18,000 ಜನ ಮಾತ್ರ ಕಟ್ಟಿದರು. ಈ ವರ್ಷ ಬರಗಾಲ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ನಾವು ಇಲಾಖೆಯವರು ಮತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಇನ್ಶೂರೆನ್ಸ್ ಕಂಪ್ನಿಯವರು ಸಹ ಸಾಕಷ್ಟು ಪ್ರಚಾರ ಇದರಿಂದ 58,000 ಜನಕ್ಕೆ ಈಗಾಗಲೇ ಬೆಳೆ ವಿಮೆ ನೋಂದಣಿ ಮಾಡಿದ್ದಾರೆ. ನಾವು ಬಾಗಲಕೋಟೆ ತಾಲೂಕು ಬೆನಕಟ್ಟಿ ಅವ್ರಿ ನಾವು 2025-26ನೇ ಸಾಲೊಳಗೆ ಬೆಳೆ ವಿಮಾ ಇನ್ಶೂರೆನ್ಸ್ ಮಾಡಿದ್ದೆವು. ಪ್ರತಿ ಸಲ ಜನವರಿ ಇದು ಏಪ್ರಿಲ್ ಮಾರ್ಚ್ ಒಳಗೆ ಇನ್ಶೂರೆನ್ಸ್ ಬರ್ತಿತ್ತು. ಈ ವರ್ಷ ಈ ತಿಂಗಳ 8ನೇ ತಿಂಗಳು ಬಂದರೂ ಇನ್ನೂ ಇನ್ಶೂರೆನ್ಸ್ ರೊಕ್ಕ ಬರೋಲ್ದು ನಮಗೆ. ಹಾಗಾಗಿ ಆಫೀಸ್ ನಾವು DC ಆಫೀಸಿಗೆ ಹೋದೆವು, JD ಆಫೀಸಿಗೆ ಹೋದೆವು, MLAರಿಗೆ ಭೇಟಿಯಾದೆವು, ಎಲ್ಲರೂ ಭೇಟಿಯಾದ್ರೆ ಹಂಗೆ ಆಯಿತು ಬರ್ತೈತಿ ಮಾಡ್ತೈತಿ ಅಂತ ಹಿಂಗೆ ಹೇಳ್ಕೊತ ಹೊಂಟಾರ. ಮತ್ತು ಈ ಸಲ ಮತ್ತೆ ಬರಗಾಲ ಬೀಳತ್ತಿ ಅವರು ಮತ್ತು ಏನೋ ಮತ್ತು ಈ ಸಲ ಕೊಡ್ತಾರೆ ಮತ್ತು ಮುಂದೆ ಇದು ಆಯ್ತು ಅಂತ ಮತ್ತೆ ಇನ್ಶೂರೆನ್ಸ್ ಕಟ್ಟಿವು. ಇದ್ರ ಪರಿಸ್ಥಿತಿ ಹೆಂಗಪ್ಪ ಮುಂದೆ ಈಗತ್ತೇನೋ ದುಡ್ಡು ಬರೋಲ್ಲ ಹೆಂಗೆ ಮತ್ತು ಈಗೇನೋ ನಮಗೆ ಸಂಸಾರ ಮಾಡೋಕ್ಕೆ ವಜ್ಜೆ ಆಗೈತಿ. ಆದಷ್ಟು ಒಂದು ಆಫೀಸರು ಇದು ಸರ್ಕಾರದವರು ಏನಾರು ಮಾಡಿ ನಮ್ಮ ದುಡ್ಡು ಒಂದು ಸ್ವಲ್ಪ ಒದಗಿಸಿ ಮಾಡಿದ್ರೆ ಭಾಳ ಒಳ್ಳೆಯದಾಗತ್ತೆ. ನಾವು ಬಾಗಲಕೋಟೆ ತಾಲೂಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.